ಎಲ್ಲರಿಗೂ ನಮಸ್ಕಾರ. ಈ ತರ ವಟಾಣಿ ಕಾಳ ಹಾಕಿ ಅದನ್ನ ಮಟ್ರಿ ಇದನ್ ಮಾಡಿ ಚಪಾತಿ ಮಾಡಿ ನೋಡ್ರಿ, ಮಸ್ತ್ ಆಗತ್ರಿ ಅದು. ಇವ್ ನೋಡ್ರಿ ಹಿಂಗ ಇಷ್ಟು ಮಸ್ತ್ ಆಗುತ್ತೆ ಚಪಾತಿ. ಅದ್ರೊಳಗ ಅವು ವಟಾಣಿ ಕಾಳು ತರಲ್ರಿ, ಅವನ್ ಹಾಕಿ ಈಗ ಹೆಂಗ್ ಮೆಂತ್ಯ ಚಪಾತಿ ಅದು ಮಾಡ್ತಾರ ಆ ತರ ಅವನ್ ರುಬ್ಕೊಂಡ ಹಾಕೊಂಡ ಮಾಡಿದಂತ ಒಂದು ಚಪಾತಿ ಭಾಳ ಟೇಸ್ಟಿ ಮತ್ತು ಅಗದಿ ಹೆಲ್ದಿ ಫುಡ್. ಆ ಥರ ಮಾಡಿದ್ದೈತಿ ನೋಡ್ರಿ. ಈಗ ಇವು ತರಲ್ರಿ ವಟಾಣಿ ಕಾಳು, ಅವನ್ನ ತೊಗೊಂಡು ನಾ ಮಾಡೇನಿ, ಮಸ್ತ್ ಆಗಿರ್ತೈತಿ. ನೀವು ಈ ಥರ ವಟಾಣಿ ಕಾಳು ಈಗ ಸೀಸನ್ ಇರೋದ್ರಿಂತ ಸಿಗ್ತಾವು. ಮಕ್ಳಿಗೂ ಭಾಳ ಬೆಸ್ಟ್ ರೀ, ಡಬ್ಬಿಗೆ ಹಾಕೋಕ್ಕಾಗಲಿ ಇದಕ್ಕಾಗಲಿ, ಮತ್ತು ಎಲ್ಲರೂ ತೊಗೊಂಡು ಹೋಗೋದಾತು, ಟಿಫಿನ್ ಊಟ ತೊಗೊಂಡು ಹೋಗೋದಾತು. ಈ ಥರ ಒಂದು ಚಪಾತಿ ಮಾಡ್ಕೊಂಡು ಹೋದ್ರೆ ಭಾಳ ಮಸ್ತ್ ಇರ್ತಾವ್ರಿ. ಈಗ ನೋಡ್ರಿ ಇಷ್ಟು ವಟಾಣಿ ಕಾಳು ತೊಗೊಂಡೆ ನಾನು. ಈಗ ಹಸಿ ಬಟಾಣಿ ಬರಾಕತ್ತಲ್ರಿ, ಅದಕ್ಕೆ ನಾನು ತೊಗೊಂಡನಿ. ಇವನ್ನ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೊಳಕ್ತೇನೆ. ಒಂದು ಕಪ್ನಷ್ಟು, ನೀವು ಎಷ್ಟು ಬೇಕೋ ನಿಮ್ಮ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಇದ್ರಾಗ ಒಂದು 7-8 ಚಪಾತಿ ಆಗ್ತಾವೆ, ಅಷ್ಟು ತೊಗೊಂಡೇನೆ ನಾನು. ಈಗ ಅದಕ್ಕೆ ಒಂದು ಸ್ವಲ್ಪ ನಾನು ಅಲ್ಲ ಹಾಕೊಳಕ್ತೇನೆ ರೀ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋರಿ. ಒಂದು ಸ್ವಲ್ಪ ಉಪ್ಪು ಹಾಕೊಳಕ್ತೇನೆ. ಈಗ ಅದು ಇದಕ್ಕೆ ಆಗೋಷ್ಟ ಉಪ್ಪು ಹಾಕೊಂಡು ಅದನ್ನು ಏನು ಮಾಡ್ಬೇಕಂದ್ರೆ ಗ್ರೈಂಡ್ ಮಾಡ್ಬೇಕ್ರಿ. ಇಷ್ಟೆಲ್ಲ ಹಾಕೊಂಡು ಖಾರ, ಉಪ್ಪು ಮತ್ತು ಇವನ್ನೆಲ್ಲ ಹಾಕೊಂಡು ಮೆಣಸಿನ್ಕಾಯಿ ನೋಡ್ರಿ ಹಿಂಗಾಗಿರ್ತೈತ್ರಿ ಅದು. ಈಗ ಏನು ಮಾಡ್ಬೇಕಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಬಟಾಣಿ ಕಾಳು ಇರ್ತಾವಲ್ರಿ ಅದನ್ನು ಮತ್ತೆ ಪೇಸ್ಟ್ ಮಾಡ್ಕೊಳಕ್ತೆ ನೋಡ್ರಿ, ಎಷ್ಟು ಚಂದ ಪೇಸ್ಟ್ ಆಗೈತಿ. ಇದನ್ನು ನಾನು ಗೋಧಿ ಹಿಟ್ಟನ್ನು 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡು ಆ ಗೋಧಿ ಹಿಟ್ಟಿಗೆ ಈ ಪೇಸ್ಟನ್ನು ಹಾಕೋತನ್ರಿ. ಬೇಕಾದ್ರೆ ನೀರು ಹಾಕೋಬೇಕ್ರಿ. ಇದನ್ನ ಪೇಸ್ಟನ್ನು ಇದು ಇತ್ತಂದ್ರೆ ಅದನ್ನು ಸಾಕ್ರಿ ಅಷ್ಟ. ಈಗ ನೋಡ್ರಿ ಇದನ್ನು ಹಾಕೊಂಡು ನೀರು ಹಾಕೊಂಡು ಇದು ಪೇಸ್ಟ್ ಹಾಕೊಂಡು ನಾನು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳಕ್ತೇನೆ, ಒಂದು ಸ್ವಲ್ಪ ತುಪ್ಪ ಹಾಕೊಳಕ್ತೇನೆ. ತುಪ್ಪ ಹಾಕೊಂಡ್ರೆ ಮೆತ್ತಗೆ ಬರ್ತಾವೆ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ಈ ಪೇಸ್ಟನ್ನು ನಾನು ಹಾಕೋತೇನೆ ರೀ. ಇದೇನು ಬಟಾಣಿ ಪೇಸ್ಟ್ ಇತ್ತಲ್ರಿ ಅದನ್ನ ಹಾಕೋತೇನೆ ರೀ. ಇದು ಬಟಾಣಿಯಲ್ಲಿ ಭಾಳ ಅಂದ್ರೆ ಭಾಳ ಒಳ್ಳೆ ಇದು ಐತ್ರಿ. ಏನಂದ್ರೆ ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಐತ್ರಿ. ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡ್ತತಿದು. ಇದು ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆ ಇದು ಐತ್ರಿ. ವಿಟಮಿನ್ ಕೆ ಮತ್ತು ಪ್ರೋಟೀನ್ ಸಮೃದ್ಧವಾಗೈತಿ ಇದ್ರೊಳಗೆ. ಅದಕ್ಕೆ ಇದನ್ನ ತಿನ್ನೋದ್ರಿಂತ ಎಂಥ ಕಾಯಿಲೆಗಳಿದ್ರೂ ಹೋಗ್ತಾವತ್ ಹೇಳ್ತಾರೆ. ಇದ್ರೊಳಗೆ ತೂಕ ಇಳಿಕೆನೂ ತೂಕನೂ ಇಳಿಕೆ ಆಗುತ್ತತ್ರಿ ಇದನ್ನು ತಿಂದ್ರೆ. ಅದಕ್ಕೆ ಇದ್ರೊಳಗೆ ಕೊಬ್ಬಿನ ಅಂಶ ಹೋಗ್ಲಾಡಿಸ್ತತ್ರಿ ದೇಹದಲ್ಲಿಂದ. ಪ್ರೋಟೀನೂ ಐತ್ರಿ. ಅದಕ್ಕೆ ಒಳ್ಳೇದ ಇದು ಒಳ್ಳೆ ಒಂದು ರೆಸಿಪಿ ಐತ್ರಿ. ಅದಕ್ಕೆ ನೀವು ಒಂದ್ಸಲ ಮಾಡಿ ನೋಡ್ರಿ. ಈಗೆಲ್ಲ ಹಿಟ್ಟನ್ನು ನಾ ಚಂದಂಗೆಲ್ಲ ನಾದ್ಕೊಂಡು ಅದನ್ನು ಪೇಸ್ಟ್ ನಾದ್ಕೊಂಡು ಈಗೆಲ್ಲ ಉಳ್ಳಿ ಮಾಡಿಟ್ಕೊಳಕ್ತಾನೆ. ಉಂಡೆಗಳನ್ನಾಗೆ ಮಾಡಿಟ್ಕೊಂಡು ನಾನು ಚಪಾತಿ ಮಾಡೋದನ್ನು ತೋರಿಸ್ತೇನೆ ರೀ. ಇದು ಹೃದಯದ ಆರೋಗ್ಯವನ್ನು ಕಾಪಾಡ್ತತಿ. ಪೊಟ್ಯಾಷಿಯಮ್ ಮತ್ತು ಫೈಬರ್ ಅಂಶಗಳು ಎಲ್ಲೈತೆ ಇದ್ರಾಗ ಅದಾವ್ರಿ. ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಹೋಗ್ಲಾಡಿಸ್ತತಿ. ತ್ವಚೆಯ ಸೌಂದರ್ಯವನ್ನು ಇದು ಕಾಪಾಡ್ತತ್ರಿ. ವಿಟಮಿನ್ ಸಿ ಮತ್ತು ಆ್ಯಂಟಿಆಕ್ಸೈಡ್ಗಳು ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡಿ ತ್ವಚೆಯನ್ನು ಕಾಂತಿಯುತವಾಗಿ ಇಡಲು ಸಹಾಯ ಮಾಡ್ತೈತೆ ಹೇಳ್ತಾರೆ. ಅದಕ್ಕೆ ಈ ಬಟಾಣಿ ಕಾಳನ್ನು ಒಳ್ಳೆ ಹೆಲ್ದಿ ಫುಡ್ ಅಂಥೇಳಿ ನಾನು ಈ ಥರ ನಿಮಗೆ ಮಾಡಿ ತೋರ್ಸಾಕ್ತೀನಿ. ನೀವು ಇದೇ ಥರ ಒಂದು ಡಬ್ಬಿಗೆ ಹಾಕೋದಕ್ಕಾಗಲಿ, ಮಕ್ಕಳಿಗೆ ಎಲ್ಲರೂ ಟೂರ್ ಹೋಗೋದಾತಂದ್ರೆ ಈ ಥರ ಚಪಾತಿ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬಿಟ್ರೆ ಅದಕ್ಕೇನು ಬೇಡ, ಎಷ್ಟು ಮಸ್ತ್ ಇರ್ತಾವಂದ್ರೆ ರೀ. ಸ್ವಲ್ಪ ತುಪ್ಪ ಹಾಕೊಂಡು ತಿಂದುಬಿಟ್ರೆ ಮುಗ್ದ ಹೋತು. ಅಷ್ಟು ಟೇಸ್ಟಿಯಾಗಿರ್ತಾವೆ, ಬೆಸ್ಟ್ ಆಗಿರ್ತಾವೆ. ಈಗ ನೋಡ್ರಿ ಎಷ್ಟು ಮೆತ್ತಗೆ ಚಲೋ ಬರ್ತಾವಂದ್ರೆ. ಈಗ ನೋಡ್ರಿ ಎಣ್ಣೆ ಹಚ್ಚಿ ತುಪ್ಪ ಹಚ್ಚಿ ನಾವು ಈ ಥರ ಮಡಿಸ್ಕೊಳಕ್ತಾನೆ ರೀ. ಅದನ್ನ ಈ ಥರ ಮಡಿಸ್ಕೊಂಡು ಸೇಪ್ ಚೇಂಜ್ ಮಾಡೇನಿ ನಾನು ಚಪಾತಿದು. ಯಾಕಂದ್ರೆ ಒಂದು ಟೇಸ್ಟೂ ಬೇರೆ ಬರ್ತಾವ್ರಿ. ಮಕ್ಳಿಗೂ ಅವನ್ನ ಈ ಟೈಪ್ ಕೊಟ್ರೆ ಇಂಟ್ರೆಸ್ಟ್ ಬರ್ತೈತಿ ಚಪಾತಿಗಿತ್ತನ್ನು ಅಂಥೇಳಿ ನಾನು ಅದನ್ನ ಕಟ್ ಮಾಡಿ ಚೌಕ್ ಮಾಡ್ಕೊಂಡನ್ರಿ ಅದನ್ನ. ಈಗ ನೋಡ್ರಿ ಈ ಚಪಾತಿ ಈಗ ಈ ಕಾಳು ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ನಾದಿದ್ರಿಂತ ಚಪಾತಿ ಮೃದುನೂ ಅಷ್ಟೇ ಬರ್ತಾವ್ರಿ. ತುಪ್ಪ ಹಾಕಿ ನಾದಿದ್ರಿಂತ ಟೇಸ್ಟು ಹಂಗೆ ಬಂದಿರ್ತಾವೆ. ಈಗ ನೀವು ಇದಕ್ಕೆ ಖಾರ ಹಾಕೈತಿ, ಉಪ್ಪು ಹಾಕೈತಿ, ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ರಾಗ ಇರ್ತೈತ್ರಿ. ಬರೀ ತುಪ್ಪ ಹಚ್ಕೊಂಡು ತಿಂದ್ರೆ ಸಾಕು. ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ತುಪ್ಪ ಏನಾರ ಹಚ್ಕೊಂಡು ತಿಂದ್ರೆ ಸಾಕು, ಅಷ್ಟು ಮಸ್ತಾಗಿರ್ತೈತ್ರಿ. ಈಗ ನೋಡ್ರಿ ಎಲ್ಲ ಉಬ್ಬಾಕ್ತಾವೆ.
ಮಸ್ತ್ ಅಂದ್ರೆ ಮಸ್ತ್ ರೀ. ಅವು ಏನು ಟೇಸ್ಟ್ ಅದು ನೀವು ಒಂದ್ಸಲ ಮಾಡಿ ನೋಡ್ರಿ ಅದ್ರದ್ದು ಟೇಸ್ಟ್ ಗೊತ್ತಾಗುತ್ತಾ. ಭಾರಿ ಅಂದ್ರೆ ಭಾರಿ ಮಸ್ತಾಗಿರ್ತೈತಿ. ಈಗ ನೋಡ್ರಿ ಇವನ್ನ ಎಲ್ಲಾನು ನಾನು ಇದೇ ಥರ ಮಾಡಿ ಅದನ್ನ ಪದ್ರ ಬರುವಂಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಹಾಕಿ ಲಟ್ಟಿಸ್ಕೋಬೇಕ್ರಿ. ಆಮೇಲೆ ಅದನ್ನ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ಚಪಾತಿ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ತುಪ್ಪ ಏನಾರು ಹಾಕಿ ಬೇಯಿಸ್ಕೊಂಡು ಬಿಟ್ರೆ ಅದ್ರ ಮಜಾನ ಬೇರೆ ಇರ್ತೈತ್ರಿ. ಅಷ್ಟು ಟೇಸ್ಟಾಗಿರ್ತಾವೆ. ಇವನ್ನೆಲ್ಲ ನಾವು ಬಾಕ್ಸಲ್ಲಿ ಹಾಕೊಂಡು ಹೋಗಿ ಟೂರಿಗೆ ಅಂತ ಹೇಳಿ ತೊಗೊಂಡೋಗಿದ್ದೀವಿ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತಿದ್ವು. ಒಂದು ಸ್ವಲ್ಪ ಪುಟಾಣಿ ಚಟ್ನಿ ತುಪ್ಪ ಹಾಕೊಂಡು ಹೋಗ್ಬಿಟ್ಟಿದ್ವಿ. ಅದೇನು ಮಸ್ತ್ ಹತ್ತೇವ್ರಿ. ಅದಕ್ಕೆ ನೀವು ಏನು ಮಾಡಿರಿ, ಇದನ್ನ ಇದೇ ಥರ ಇದು ಒಟಾಣಿ ಕಾಳನ್ನ ರುಬ್ಬಿ ಹಾಕಿ ಹಿಂಗೊಂದು ಚಪಾತಿ ಮಾಡಿ ಇದನ್ನ ಮೆತ್ತಗೆ ಎಷ್ಟು ಬರ್ತಾವೋ ಅಷ್ಟು ಟೇಸ್ಟ್ ಆಗಿರ್ತಾವೆ ನೋಡಿ ಮಾಡಿರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ನೋಡಿರಿ. ಇವನ್ನೆಲ್ಲ ಇದೇ ಥರನ ಹಿಂಗೆ ಮಾಡ್ಕೊಂಡು ನಾನು ಸೇಪ್ ಚೇಂಜ್ ಮಾಡಿ ಇದನ್ನ ಈ ಥರ ಮಾಡ್ಕೊಳ್ತೇನೆ. ಬಾಕ್ಸಲ್ಲಿ ಹಾಕೋಕ್ಕೂ ಭಾಳ ಬೆಸ್ಟ್ ಹಾಕವ್ರಿ. ಈಗ ಹಿಂಗೆ ಸೇಪ್ ಮಾಡಿದ್ರೆ ಅದಕ್ಕೆ ನಾನು ಇದನ್ನ ಮಾಡ್ಕೊಳಕ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ. ನೀವು ಒಂದು ಸಲ ಮಾಡಿ ನೋಡಿರಿ, ಅಷ್ಟು ಮಸ್ತಾಗಿರ್ತಾವೆ. ಇವೆಲ್ಲನೂ ಮಕ್ಕಳು ಅವು ಅದು ಅಲ್ಲಿ ಇದ್ವಲ್ಲ ಅಂದರೆ ಇಷ್ಟ ಚಪಾತಿ ಕೊಟ್ಬಿಟ್ರೆ ಅವಕ್ಕೆ ಎಷ್ಟೋ ವಿಟಮಿನ್ನು ಪ್ರೋಟೀನ್ಸು ಎಲ್ಲನೂ ಅದ್ರೊಳಗನೆ ಚಪಾತಿ ಒಳಗನೆ ಇದ್ಬಿಡ್ತಾವೆ. ಬರೀ ತುಪ್ಪ ಹಚ್ಚಿ ಕೊಟ್ಬಿಟ್ರೆ ಅದು ಮ್ಯಾಲೆ ಹಚ್ಕೊಂಡು ತಿನ್ನೋಕೆ ಅಷ್ಟು ಇಷ್ಟಪಡಲ್ಲಲ್ಲ. ಇದರಲ್ಲೇ ಎಲ್ಲ ಇರುತ್ತೆ ನೋಡಿರಿ ಎಷ್ಟು ಮಸ್ತ್ ಹಾಕವು. ಹಿಂಗೆ ಒಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ರಿ, ಒಂದು ಸ್ವಲ್ಪ ಎಣ್ಣೆ ಹಾಕೋದು ಹಿಂಗೆ ಮಡಿಚೆ ಆಮೇಲೆ ಇದನ್ನ ಕಟ್ ಮಾಡೋದ್ರಿಂದ ಅವು ಭಾಳ ಕ್ರಿಸ್ಪಿ ಬರ್ತಾವೆ, ಪದ್ರ ಬರ್ತಾವೆ. ಚಪಾತಿ ಭಾರಿ ಆಗಿರ್ತಾವೆ, ಮೆತ್ತಗೂ ಬರ್ತಾವೆ ರೀ. ನಿಮ್ಗೆ ಹೆಂಗೆ ಬೇಕು ಹಂಗೆ ಬೇಯಿಸ್ಕೊಬೋದು. ಮೆತ್ತಗೆ ಬೇಕಾದರೂ ಬೇಯಿಸ್ಕೊಬೋದು, ಕ್ರಿಸ್ಪಿ ಬೇಕಾದರೂ ಬೇಯಿಸ್ಕೊಬೋದು. ಸೂಪರ್ ಆಗಿರುವಂಥ ಒಂದು ನಾ ಬಟಾಣಿ ಕಾಳಿನ ಚಪಾತಿಯನ್ನು ಇದನ್ನು ಮಾಡಿ ತೋರ್ಸೇನೆ ನಿಮ್ಗೆ. ನೀವು ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಈ ರುಚಿನೂ ಹಂಗೆ ಇರ್ತಾವೆ, ಟೇಸ್ಟೂ ಹಂಗೆ ಇರ್ತಾವೆ, ಕ್ರಿಸ್ಪಿನೂ ಹಂಗೆ ಇರ್ತಾವೆ, ಮೆತ್ತಗೂ ಹಂಗೆ ಇರ್ತಾವೆ. ಯಾವ ರೀತಿ ಬೇಕಾದರೂ ಮಾಡ್ಬೋದು ನೋಡಿರಿ. ಎಷ್ಟು ಮಸ್ತಾಗಿರ್ತಾವೆ. ಈಗ ಸೀಸನ್ ಇರೋದ್ರಿಂದ ಒಂದು ಸಲ ಇದನ್ನು ಮಾಡಿ ನೋಡಲೇಬೇಕಾದಂಥ ಒಂದು ಐಟಮ್ ಇದು. ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳಕ್ತೀನಿ. ಇದ್ರಾಗ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕಿ ಮಾಡೋದ್ರಿಂದ ಒಂದು ನೀವು ಬೆಸ್ಟ್ ಒಂದು ನಾಷ್ಟ ಅನ್ಬೋದು ಅಥವಾ ಊಟಕ್ಕೆ ಅನ್ಬೋದು, ಸ್ನ್ಯಾಕ್ಸ್ ಅನ್ಬೋದು, ಎದಕ್ಕಾದರೂ ಮಾಡ್ಕೊರಿ. ಅಷ್ಟು ಮಸ್ತ್ ಐತಿ ನೋಡ್ರಿ. ಇದು ಟೇಸ್ಟ್ ಆಗಿರ್ತೈತಿ, ಮಸ್ತ್ ಐತಿ ನೋಡ್ರಿ. ಎಷ್ಟು ಮಸ್ತಾಗಿರುವಂಥ ಒಳ್ಳೆ ಒಂದು ರೆಸಿಪಿ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಂಡೇ. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡ್ಬೇಕಿನ್ನ ನೋಡ್ರಿ. ಈಗ ಎಷ್ಟು ಇವನ್ನೆಲ್ಲ ಎಣ್ಣೆ ಹಾಕಿ ಸುಡೋದ್ರಿಂತ ಅದು ಎಷ್ಟು ಚಂದ ಬರ್ತೈತಿ ನೋಡ್ರಿ. ಕಲರು ಅಷ್ಟೇ ನೈಸ್ ಆಗಿರ್ತೈತಿ, ಟೇಸ್ಟೂ ಹಂಗೆ ಆಗಿರ್ತೈತಿ. ಭಾಳ ಚಂದ ಬರ್ತಾವ್ರಿ. ಈಜಿ ಆಗಿರುವಂಥ ಒಂದು ರೆಸಿಪಿ ರೀ. ಮನೇಲಿ ಒಂದು ಸ್ವಲ್ಪ ಬಟಾಣಿ ಕಾಳಿದ್ರೆ ಮುಗಿದು ಹೋತ್ರಿ. ಒಂದು ಸ್ವಲ್ಪ ಗೋಧಿ ಹಿಟ್ಟ ಬಟಾಣಿ ಕಾಳಿದ್ರೆ ಒಂದು ಒಳ್ಳೆ ಟೇಸ್ಟ್ಫುಲ್ ಆದಂಥ ಒಂದು ಫುಡ್ ತಯಾರಾಗ್ತೈತೆ ರೀ. ಮಾಡಿ ನೋಡ್ರಿ. ಹಿಂಗೆ ಸ್ವಲ್ಪ ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಇಟ್ಟು ಹಿಂಗೆ ಸುಟ್ಬಿಟ್ರೆ ರೀ ಭಾಳ ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಫುಡ್ ನೋಡ್ರಿ. ಈಗ ನಾ ಸರ್ವ್ ಮಾಡಾಕ್ತೀನಿ. ಎಷ್ಟು ಮೆತ್ತಗಾಗ್ಯಾವು, ಎಷ್ಟು ಟೇಸ್ಟ್ ಆಗ್ಯಾವು, ಕಲರು ಹಂಗೆ ಬಂದಾವ್ರಿ. ಭಾಳ ಮಸ್ತಾಗಿರುವಂಥ ಒಂದು ಫುಡ್ ಐತಿ. ನೀವು ಇದನ್ನ ಮಾಡಿ ನೋಡ್ರಿ, ಮಕ್ಕಳಿಗೂ ಕೊಡ್ರಿ. ನೀವು ಡಬ್ಬಿಗೆ ಅದು ಹಾಕೊಂಡು ಹೋಗ್ಬೇಕಾತು ಅಂದ್ರೆ ಅಷ್ಟು ನೋಡ್ರಿ ಯಾವ ಥರ ಮೆತ್ತಗಾಗ್ಯಾವ, ಅಷ್ಟು ಟೇಸ್ಟಾಗೇ ಇರ್ತಾವೆ. ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ತುಪ್ಪ ಹಚ್ಚಿಬಿಟ್ರೆ ಮುಗಿದು ಹೋತ್ರಿ. ಅಷ್ಟು ಟೇಸ್ಟ್ ಆಗಿರ್ತಾವೆ. ಈಗ ನಾನು ಕೊಬ್ಬರಿ ಚಟ್ನಿ ಮಾಡೀನಿ ರೀ. ಇದಕ್ಕೆ ಒಣ ಕೊಬ್ಬರಿ ಚಟ್ನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಳಕ್ತೀನಿ. ಅದು ಏನು ಅಷ್ಟು ಟೇಸ್ಟ್ ಬರ್ತೈತಿ ಹೇಳ್ತೀನಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತಿ. ನೀವು ಇದೇ ಥರ ಮಾಡಿ ನೋಡ್ರಿ. ಬಿಸಿ ಬಿಸಿ ಚಪಾತಿಯಾಗ ಹಿಂಗೆ ಹಚ್ಚಿ ತುಪ್ಪ ಹಚ್ಚಿ ಮಕ್ಕಳಿಗೂ ಕೊಡ್ರಿ. ನೀವು ತಿನ್ನಿರಿ. ಅಷ್ಟು ಮಸ್ತಾಗಿರುವಂಥ ಒಂದು ಒಳ್ಳೆ ರೆಸಿಪಿ ಬಂದೈತಿ. ಅದಕ್ಕೆ ನೀವು ಈಗ ಸೀಸನ್ ಇರೋದ್ರಿಂದ ಬಟಾಣಿ ಕಾಳನ್ನು ಹಿಂಗೆ ಸಿಪ್ಪೆ ಒಳಗಿರ್ತಾವಲ್ರಿ ಅಂಥವು ಹಸಿ ಬಟಾಣಿ ತಂದು ಅದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಹಸಿ ಮೆಣಸಿನ್ಕಾಯಿ ಅವೆಲ್ಲ ಹಾಕ್ಕೊಂಡು ಎಲ್ಲನೂ ನಿಮಗೆ ಯಾವ ಖಾರ ಬೇಕು ಆ ಖಾರನೂ ಹಾಕೊಳಕ್ಕೆ ಬರ್ತೈತಿ. ಒಣ ಖಾರ ಬೇಕಾದ್ರೆ ಒಣ ಖಾರನೂ ಹಾಕೋಬೋದು, ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಅದನ್ನು ಹಾಕೋಬೋದು. ಇದಕ್ಕೆ ಮತ್ತು ಎಲ್ಲ ಹಾಕೊಂಡು ಅದನ್ನು ರುಬ್ಬಿ ನಾ ಇದಕ್ಕೆ ಸೊಪ್ಪು ತಾಳ್ಸಿದ್ದೆ ರೀ, ಮೆಂತ್ಯ ಸೊಪ್ಪನ್ನು. ಅದನ್ನ ನಾನು ಕಾಂಬಿನೇಷನ್ ಬರ್ತೈತೆ ಅದನ್ನೂ ತೋರ್ಸಾಗ್ತಾನೆ ನಿಮಗೆ. ಇದು ಮಸ್ತಾಗಿರ್ತೈತೆ ರೀ.